3 ವರ್ಷನೂ ಕೂಡ ಆರ್ಥಿಕ ಸ್ಥಿರತೆ ಮೊನ್ನೆ ಹೇಳಿದಾರಲ್ಲ ಪ್ರೆಸ್ ಮೀಟ್ ಅಲ್ಲಿ ಡಿ ಕೆ ಶಿವಕುಮಾರ್ಗೆ ಕಿವಿ ಮಾತನ್ನೇ ಹೇಳಿದ್ದಾರೆ. ಏನು ಮನೆಗೆ ಹೋದಾಗ ಕಾಲಿಗೆ ಬಿದ್ದು ಆಶೀರ್ವಾದ ಮಾಡಿದಾಗ ಅವ್ರ ಆಶೀರ್ವಾದ ಮಾಡಿದ್ ಹಿಂಗೆ ಭಸ್ಮಾಸುರನ ಆಶೀರ್ವಾದ, ಭಸ್ಮಾಸುರ ಇದ್ದಾರೆ ಹಂಗ ಆಶೀರ್ವಾದ ಮಾಡಿದ್ದಾರೆ. ಭಸ್ಮಾಸುರನ ಆಶೀರ್ವಾದ ಆರ್ಥಿಕ ಸುಸ್ಥಿರತೆ ಮಾಡಿದಾರಂತೆ. ಅಂದ್ರೆ ಫೈನಾನ್ಷಿಯಲ್ ಎಫಿಷಿಯನ್ಸಿ ಡಿಫಿಷಿಯೇಟ್ 3 ವರ್ಷ ಡಿಫಿಷಿಯೇಟ್ ಬಡ್ಜೆಟ್ ಮಾಡಿಬಿಟ್ಟು ಸಾಲದ ಹೊರೆಯಲ್ಲಿ ನಮ್ದು ಈಗ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಅವರು ಎಲ್ಲಿದೆ ನೀವು ಆರ್ಥಿಕ ಸುಸ್ಥಿತಿ ಎಲ್ಲಿದೆ, ಆರ್ಥಿಕ ಭದ್ರತೆ ಎಲ್ಲಿದೆ ನಮ್ದು? ಸಿದ್ದರಾಮಯ್ಯ ಅಂಡ್ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಯ ಕರ್ನಾಟಕ, ಹಿಂದೆ ಏನು ಅಭಿವೃದ್ಧಿಯ ಕಳೆದ 75 ವರ್ಷ ನಮ್ಮ ಸ್ವಾತಂತ್ರ್ಯ ಒಂದು 75 ವರ್ಷ ಆಯ್ತು. ನಾವೆಲ್ಲ ಕೂಡ ಯಾವತ್ತೂ ಕೂಡ ಕೋವಿಡ್ ಬಿಟ್ರೆ, ಕೋವಿಡ್ ಸಂದರ್ಭ ಬಿಟ್ರೆ, ಕೋವಿಡಿನ ಸಂದರ್ಭ 2 ವರ್ಷ ಬಿಟ್ರೆ ನಮ್ಮ ಇಡೀ ರಾಜ್ಯ ಯಾವತ್ತೂ ಕೂಡ ಆರ್ಥಿಕ ದುಸ್ಥಿತಿಗೆ ಹೋಗಿರಲಿಲ್ಲ. ನಾವು ಫಸ್ಟ್ ಟೈಮ್ ಕಾಂಗ್ರೆಸ್ ಸರ್ಕಾರದಲ್ಲಿ ಈ 3 ವರ್ಷದಲ್ಲಿ ಸಿದ್ದರಾಮಯ್ಯ ಅಂಡ್ ಡಿ ಕೆ ಶಿವಕುಮಾರ್ ಅಭಿವೃದ್ಧಿ ಕರ್ನಾಟಕದಿಂದ ಸಾಲದ ಕರ್ನಾಟಕಕ್ಕೆ ತಗೊಂಡೋಗಿದ್ದಾರೆ. ದೊಡ್ಡ ದುರಂತ ಏನು ಅಂತ ಹೇಳಿದ್ರೆ, ಅಭಿವೃದ್ಧಿಗೋಸ್ಕರ ಸಾಲ ಮಾಡ್ತಾ ಇಲ್ಲ ನಾವು. ಸಾಲ ಮಾಡ್ತಾರೆ ಎಲ್ಲರೂ, ಕೇಂದ್ರ ಸರ್ಕಾರನೂ ಸಾಲ ತಗೊಂಡಿದೆ, ಇಲ್ಲ ಅಂತ ಹೇಳಲ್ಲ. ಅವರನ್ನು ಕೂಡ 200 ಹೇಳಿದಾರಲ್ಲ ಕಾಂಗ್ರೆಸ್, 200 ಕೋಟಿ ಏನೋ 200 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಅಂತ. ಅದರಲ್ಲಿ 170 ಕೋಟಿ ಅಭಿವೃದ್ಧಿಗೆ ಹಣ ಖರ್ಚು ಮಾಡಿದ್ದಾರೆ. ರೈಲ್ವೆ, ಪೋರ್ಟು, ಏರ್ಪೋರ್ಟು, ರಸ್ತೆಗಳು, ಇದಕ್ಕೆ ಖರ್ಚು ಮಾಡಿದ್ದಾರೆ. ಆದರೆ ನಮ್ಮಲ್ಲಿ ಸಾಲ ತಗೊಂಡಿದ್ದಾರಲ್ಲ ಸಿದ್ದರಾಮಯ್ಯ 3 ಲಕ್ಷ ಕೋಟಿ ಅಭಿವೃದ್ಧಿಗಿಲ್ಲ. ನೀವು ಕಂಡಂಗೆ ಇಡೀ ಕರ್ನಾಟಕದ ಎಲ್ಲ ರಸ್ತೆಗಳು ಹಾಳಾಗೋಗಿದೆ, ಹಳ್ಳ ಬಿದ್ದ ರಸ್ತೆಗಳು, ಗಾರ್ಬೇಜ್, ಇಡೀ ಬೆಂಗಳೂರು ಗಾರ್ಬೇಜ್ ಮಾಫಿಯಾ ಕೈಗೆ ಕೊಟ್ಬಿಟ್ಟು ಇಡೀ ಬೆಂಗಳೂರು ಗಾರ್ಬೇಜಿನ ವಾಸನೆ ಹೊಡಿತಾ ಇದೆ, ಗಬ್ಬು ನಾತ ಬರ್ತಾ ಇದೆ. ಯಾವುದೇ ಹೊಸ ಆಸ್ಪತ್ರೆಗಳಿಲ್ಲ, ಹೊಸ ಶಾಲೆಗಳಿಲ್ಲ. ಈ ಪರಿಸ್ಥಿತಿ ಸರ್ಕಾರದ ಉಳಿವಿಗೋಸ್ಕರ, ಸರ್ಕಾರ ಬದುಕಬೇಕು ಅಂತ ಅಂದ್ರೆ ಆಕ್ಸಿಜನ್, ಸರ್ಕಾರ ಈಗ ICU ನಲ್ಲಿದೆ, ಸರ್ಕಾರ ಇನ್ ICUಗೆ ಆಕ್ಸಿಜನ್ ಬೇಕು. ಆಕ್ಸಿಜನ್ ಅಂದ್ರೆ ಸಾಲ. ಈ ಸಾಲ ತಗೊಂಡು ಆಕ್ಸಿಜನ್ ಕೊಡ್ತಾ ಇದ್ದಾರೆ ಸರ್ಕಾರಕ್ಕೆ. ಗ್ಯಾರಂಟಿಗೋಸ್ಕರ 65,000 ಕೋಟಿ ಅಪ್ರಾಕ್ಸಿಮೇಟ್ಲಿ ಖರ್ಚು ಮಾಡ್ತಾ ಇದ್ದಾರೆ. ಗ್ಯಾರಂಟಿಗೋಸ್ಕರ 65,000 ಕೋಟಿ ಎವ್ರಿ ಇಯರ್. ಅದನ್ನ ದೊಡ್ಡದಾಗಿ ಹೇಳ್ತಾರೆ ನೆನ್ನೆ ಸಿದ್ದರಾಮಯ್ಯ, ನಾನು 65,000 ಕೋಟಿ ಖರ್ಚು ಮಾಡ್ಬಿಟ್ಟೆ ಗ್ಯಾರಂಟಿಗೋಸ್ಕರ ಅಂತ 2 ಕೈ ತೋರಿಸ್ತಾರೆ. ಆ 2 ಕೈನ ಹಿಂಗ್ ತಿರುಗಿಸಿದ್ರೆ 65,000 ಕೋಟಿ ತೆರಿಗೆಗಳನ್ನು ಹಾಕಿದ್ದಾರೆ ಜನಗಳ ಮೇಲೆ. ಪೆಟ್ರೋಲು, ಡೀಸೆಲ್ಲು, ಆಲ್ಕೋಹಾಲು, ಬಸ್ಸು, ಕರೆಂಟು, ಟ್ರಾನ್ಸ್ಪೋರ್ಟು ಎಲ್ಲದ ಮೇಲೂ ತೆರಿಗೆಯನ್ನು ಹಾಕಿದ್ದಾರೆ. ಆಮೇಲೆ ನಾವು ಎಷ್ಟು ಬಡ್ಡಿ ಕಟ್ತಾ ಇದ್ದೀರಿ ಗೊತ್ತಾ? ಇದಕ್ಕೆ 38,000 ಕೋಟಿ ಬಡ್ಡಿ ಕಟ್ತೀರಿ ಎವ್ರಿ ಇಯರ್. 38,000 ಇಂಟ್ರೆಸ್ಟ್ ಪೇ ಮಾಡ್ತೀರಿ ನಾವು. ಯಾವುದಕ್ಕೆ? ಈ 7 ಲಕ್ಷ ಕೋಟಿ, 7,64,000 ಲಕ್ಷ ಕೋಟಿಗೆ ನಾವು ಬಡ್ಡಿ ಕಟ್ತಾ ಇರೋದು 38,000 ಕೋಟಿ. ಅಂದ್ರೆ ನೀವು ಈ 65,000 ಕೋಟಿ ಗ್ಯಾರಂಟಿದು ಅಡಿಷನಲ್ ಆಗಿ ಬಂದಿರೋದು, ಆಮೇಲೆ 38,000 ಬಡ್ಡಿ ಕಟ್ಟೋದು, ಇವೆರಡು ಸೇರಿದ್ರೆ 1,03,000 ಕೋಟಿ ಆಗೋಗ್ತದೆ. 1,03,000 ಕೋಟಿ. ನಾವು ಅಭಿವೃದ್ಧಿ ಖರ್ಚು ಮಾಡೋದೆಷ್ಟು? 84,000 ಕೋಟಿ ಅಂದಾಜು. ಎಲ್ಲಿದೆ 84,000 ಕೋಟಿ ಖರ್ಚು ಮಾಡೋದು? ಅದಕ್ಕಿಂತ ಜಾಸ್ತಿನೇ ಹೊರಟಿದೆಯಲ್ಲ. ನಾವು ಬಡ್ಡಿ ಮತ್ತು ಗ್ಯಾರಂಟಿಗೋಸ್ಕರನೇ ಹಣ ಹೋಗ್ತಾ ಇದೆ. ಹಾಗಾದ್ರೆ ನಾನು ಡಿ ಕೆ ಶಿವಕುಮಾರ್ ಈಗ ಹೊಸದಾಗಿ ಪ್ರಾಯೋಜಿತ ಮುಖ್ಯಮಂತ್ರಿನ ಏನೋ ಇದಾರಲ್ಲ, ಏನೋ
ಆ? ನಿಯೋಜಿತ. ನಾನೆಲ್ಲ ಪ್ರಯೋಜನ ಇಲ್ಲದ ಮುಖ್ಯಮಂತ್ರಿ ಅನ್ಕಂಡೆ. ನಿಯೋಜಿತ ಮುಖ್ಯಮಂತ್ರಿಗೆ ನಾನು ಕೇಳ್ತೀನಿ, ಹಾಗಾದ್ರೆ ರಸ್ತೆಗೆ ಎಲ್ಲಿಂದ ಹಣ ತರ್ತೀರಾ? ನಿಮ್ಮ ಹಣ ಎಲ್ಲ ಗ್ಯಾರಂಟಿ ಮತ್ತು ಬಡ್ಡಿಗೆ ಹೊರಟೋಗ್ತದೆ. ರಸ್ತೆಗೆ ಎಲ್ಲಿಂದ ಹಣ ತರ್ತೀರಾ? ನೀರಾವರಿಗೆ ಎಲ್ಲಿಂದ ಹಣ ತರ್ತೀರಾ? ಆಸ್ಪತ್ರೆಗಳಿಗೆ ಔಷಧಿ ಕೊಡಕ್ಕೆ ಆಗ್ತಾ ಇಲ್ಲ 3 ವರ್ಷದಿಂದ, ಅದಕ್ಕೆಲ್ಲ ಹಣ ಕೊಡ್ತಾ ಇದ್ದೀರಾ? ಶಾಲೆಗಳು ಎಲ್ಲ ಕಡೆ ಮುಚ್ತಾ ಇದೆ. ಸುಮಾರು 1600ಕ್ಕೂ ಹೆಚ್ಚು ಶಾಲೆ ಮುಚ್ಚೋಗಿದೆ. ಮಕ್ಕಳಿಂದಿರೋ ಮುಚ್ಚೋಗಿದೆ 1600ಕ್ಕೂ ಹೆಚ್ಚು ಶಾಲೆಗಳು. ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಈಗ ಅಧಿವೇಶನ ಅಲ್ಲೇ ಮಾಡಬೇಕು ಅಂತ ಹೇಳ್ತೀರಲ್ಲ, ಈಗ ಜುಲೈಯಲ್ಲಿ ಅಧಿವೇಶನ ಅಲ್ಲೇ. ಯಾವ ಮುಖ ಇಟ್ಕೊಂಡು ಉತ್ತರ ಕರ್ನಾಟಕಕ್ಕೆ ಅಧಿವೇಶನ ಮಾಡ್ತಾ ಇದ್ದೀರಾ? ಕಳೆದ 2 ಬಾರಿ ನೀವು ಮಾಡಿ ಉತ್ತರ ಕರ್ನಾಟಕಕ್ಕೆ ಏನ್ ಕೊಟ್ರಿ? ಭರವಸೆಗಳನ್ನ ಕೊಟ್ರಿ ಅಷ್ಟೇ. ಉತ್ತರ ಕರ್ನಾಟಕಕ್ಕೆ ಏನು ಹಣನೇ ಕೊಟ್ಟಿಲ್ಲ. ಈಗ ಮಾತ್ರ ಹಣನೂ ಇಲ್ಲ. ಯಾಕಂದ್ರೆ ಬರೋ ಹಣ ಎಲ್ಲ ಪೂರ್ತಿ ಬಡ್ಡಿ ಕಟ್ಟಬೇಕು, ಗ್ಯಾರಂಟಿಗೆ ಹೋಗ್ತೈತೆ ನಿಮ್ಗೆ ಹಣ. ಅಭಿವೃದ್ಧಿ ಹಣವನ್ನ ಎಲ್ಲ ಸಾಲ ನುಂಗ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಇನ್ನು ಈ ಸರ್ಕಾರ ಕೆಟ್ಟು ನಿಂತಿರ್ತಕ್ಕಂಥ ಈ ಲಾರಿ, ಈ ಬಸ್ ಏನಿದೆ, ಈ ಬಸ್ಸಲ್ಲಿ ಲಗೇಜ್ ಎಷ್ಟಿದೆ ಗೊತ್ತಾ? ಸಿದ್ದರಾಮಯ್ಯನವರು ಅದಕ್ಕೆ ಸೀಸ್ ಔಟ್ ಇದೆ, ಇಂಜನ್ ಸೀಸ್ ಆಗ್ತದೆ ಅಂತಾರಲ್ಲ, ಆ ಇಂಜನ್ ಸೀಸ್ ಔಟ್ ಇದೆ. ಅದು ಹುಷಾರಾಗಿ ನೋಡಿ, ಅದಕ್ಕೆ ಸೈಲೆಂಟ್ ಆಗಿ ಕೊಟ್ಬಿಟ್ರು. ಸಿದ್ದರಾಮಯ್ಯ ಯಾವಾಗೂ ರೆಬಲ್, ದೇವೇಗೌಡರ ಮೇಲೆ ರೆಬಲ್. ಮುಖ್ಯಮಂತ್ರಿ ಪದವಿ ಕೊಟ್ಟಿಲ್ಲ ಅಂತ ದೇವೇಗೌಡರ ಮೇಲೆ ರೆಬಲ್ಲು. ಅವ್ರಿದ್ದಾಗೆಲ್ಲ ರೆಬಲ್ ಅವರು. ಆದ್ರೆ ಈಗ ಸೈಲೆಂಟ್ ಆಗಿ ಯಾಕೆ ಕೊಟ್ರು ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗ್ಬಿಡ್ತು, ಈ ಬಸ್ ಸೀಸ್ ಆಗ್ಬಿಟ್ಟಿದೆ, ಇಂಜನ್ ಸೀಸ್ ಆಗ್ಬಿಟ್ಟಿದೆ, ಓಡಲ್ಲ ಇದು ಇನ್ನ ಅಂತ ಕಾರಣಕ್ಕೋಸ್ಕರ ಅವರು ಈ ಕೆಟ್ಟು